ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದಾಗಿ ಜನರು ಮೊದಲೇ ರೋಸಿ ಹೋಗಿದ್ದಾರೆ. ಈ ಮಧ್ಯೆ ಎಟಿಎಂನಲ್ಲಿ ಹಣ ವಿತ್ಡ್ರಾ ಶುಲ್ಕವನ್ನ ಏರಿಕೆ ಮಾಡಿದ್ದು ಇನ್ಮುಂದೆ ಜನರ ಬದುಕು ಫುಲ್ ದುಬಾರಿಯಾಗ್ತಾ ಇದೆ. ಹೌದು, ಭಾರತೀಯ ರಿಸರ್ವ್ ಬ್ಯಾಂಕ್ ಇಂಟರ್ಚೇಂಜ್ ಶುಲ್ಕವನ್ನ ಹೆಚ್ಚಿಸಕಂತ ಪರಿಣಾಮ ಮೇ 1ರಿಂದ ಭಾರತದಲ್ಲಿ ಎಟಿಎಂಗಳಿಂದ ಹಣವನ್ನ ಹಿಂಪಡೆಯೋದು ದುಬಾರಿಯಾಗಲಿದೆಯಂತೆ. ಹೌದು, ಹಣಕಾಸಿನ ವಹಿವಾಟುಗಳಿಗಾಗಿ ಎಟಿಎಂಗಳನ್ನು ಅವಲಂಬಿಸಿರತಕ್ಕಂತಹ ಗ್ರಾಹಕರು ತಮ್ಮ ಉಚಿತ ವಹಿವಾಟು ಮಿತಿಯನ್ನ ಮೀರಿದಾಗ ಮೇ 1ರಿಂದ ಪ್ರತಿ ಹಣಕಾಸು ವಹಿವಾಟಿಗೆ ಹೆಚ್ಚುವರಿಯಾಗಿ ₹2 ಪಾವತಿಸಬೇಕಾಗುತ್ತಂತೆ. ಅಲ್ಲದೆ ಬ್ಯಾಲೆನ್ಸ್ ವಿಚಾರಣೆಯಂತಹ ಹಣಕಾಸೇತರ ವಹಿವಾಟುಗಳಿಗೂ ಕೂಡ ಶುಲ್ಕ ₹1 ಹೆಚ್ಚಳ ಮಾಡಲಾಗಿದೆ. ಈ ಪರಿಣಾಮವಾಗಿ ಎಟಿಎಂನಿಂದ ಹಣವನ್ನ ಹಿಂಪಡೆಯಲು ಪ್ರತಿ ವಹಿವಾಟಿಗೆ ₹19 ಹೆಚ್ಚಳವಾಗಲಿದೆಯಂತೆ. ಇನ್ನು ಈ ಹಿಂದೆ ₹17 ಇತ್ತು, ಇದೀಗ ₹2 ಹೆಚ್ಚಳ ಮಾಡಲಾಗಿದೆ. ಹೀಗಾಗಿ ಇನ್ಮುಂದೆ ಸುಖ ಸುಮ್ಮನೆ ಎಟಿಎಂನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡುವುದು ಹಾಗೆ ಹಣ ತೆಗೆಯೋದಕ್ಕೂ ಕೂಡ ಶುಲ್ಕ ಬೀಳಲಿದ್ದು ಗ್ರಾಹಕರು ಎಚ್ಚರಿಕೆಯಿಂದ ಎಟಿಎಂ ಅನ್ನು ಬಳಕೆ ಮಾಡಬೇಕಾಗಿದೆ.